ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್. ಇದು ಸಡನ್ ಪ್ಲಾನ್ ಆಯಿತು, ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಸಡನ್ಲಿ ಸಂಡೇ ರಜಾ ಇತ್ತು ಅಂತ ಹೇಳಿ ನಮ್ಮ ಹಸ್ಬೆಂಡ್ಗೆ ದೇವಸ್ಥಾನಕ್ಕೆ ಹೋಗೋದ ಅಂತ ಹೇಳಿದೆ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿರಲಿಲ್ಲ. ಹಂಗಾಗಿ ಆದಿಚುಂಚನಗಿರಿಗೆ ಹೋಗೋದ ಅಂತ ಹೇಳಿ ನಮ್ಮನೆ ದೇವರು, ಹಂಗಾಗಿ ಹೋಗೋದ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಸಡನ್ನಾಗಿ ಒಪ್ಕೊಂಡ್ರು. ಹಂಗಾಗಿ ಬೆಳಗ್ಗೆನೇ ಎಲ್ಲ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಪೂಜೆ ಮಾಡಿ ನಾವು ಗಾಡಿ ತಗೊಂಡು ಹೊರಟ್ವಿ. ಅಲ್ಲಿ ಹೋಗ್ತಾ ಹಾಗೆ ನೆಲಮಂಗಲದಿಂದ ಮುಂದೆ ತಿಂಡಿ ಮಾಡಿರಲಿಲ್ಲ ಅಂತ ಹೇಳಿ ಡೈರೆಕ್ಟ್ ಲೇಟ್ ಆಗಿತ್ತು, 1 ಗಂಟೆ ಆಗಿತ್ತು ಅಂತ ಹೇಳಿ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟು. ತುಂಬ ಲಾಂಗ್ ಇತ್ತು, ನಂಗೆ ಎಷ್ಟೊತ್ತು ಸಿಗುತ್ತೋ ಅನ್ನಂಗೆ ಆಗಿತ್ತು. ಸಿಕ್ತು, ಫೈನಲಿ ಬಂದು ರೀಚ್ ಆದ್ವಿ. ತುಂಬ ಖುಷಿ ಆಯಿತು. ಮತ್ತು 3 ಗಂಟೆಗೆ ದೇವಸ್ಥಾನ ಓಪನು ಅಂತ ಹೇಳಿದಾಗ ಇನ್ನೂ ಟೈಮ್ ಇತ್ತು. ನಾವು ಹೋಗಿದ್ದು 2 ಗಂಟೆಗೆ. ಹಂಗಾಗಿ ಮೆಟ್ಲಿಗೆ ನಾಮ ಇಕ್ಕದ, ಕುಂಕುಮ, ಅರಿಶಿನ ಕುಂಕುಮ ಅಂತ ಹೇಳಿ ಇಕ್ಕದೆ. ಅದಾದಮೇಲೆ ದೇವ್ರಿಗೆಲ್ಲ ನೋಡಿಕೊಂಡು ಆಗಿನ್ನೂ ಓಪನ್ ಆಗಿರಲಿಲ್ಲ, ಕ್ಯೂವಲ್ಲಿ ನಿಲ್ಲದ ಅಂತ ಹೇಳಿ ನಿಂತಿದ್ದು. ಸ್ವಲ್ಪ ಹೊತ್ತು ನಿಂತಿದ್ದು, ಅದಾದಮೇಲೆ ಓಪನ್ ಆಯಿತು. ಓಪನ್ ಆಗಿ ಒಳಗಡೆ ಹೋದ್ವಿ. ಇಲ್ಲಿ ಫಸ್ಟ್ ಗಣೇಶನ ದೇವಸ್ಥಾನ, ಸುಬ್ರಹ್ಮಣ್ಯ ದೇವರೆಲ್ಲ ನೋಡ್ಕೊಂಡು ಕೈ ಮುಗ್ಕೊಂಡು ಒಳಗಡೆ ಹೋದ್ವಿ. ತುಂಬ ಜನ ರಶ್ ಇತ್ತು, ಸಂಡೇ ಆಗಿರೋದ್ರಿಂದ, ವಾರ ಅಲ್ವಾ, ಹಂಗಾಗಿ ತುಂಬಾ ದರ್ಶನ ಚೆನ್ನಾಗಾಯಿತು. ನಂಗಂತೂ ತುಂಬ ಖುಷಿ ಆಯಿತು. ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಗಂಗಾಧರೇಶ್ವರ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಕೆಳಗೆ ಇಳಿಬೇಕಾದ್ರೆ ಕೋತಿ ನಮಗೆ ಬಿಡ್ತಾನೆ ಇಲ್ಲ ಬರೋಕ್ಕೆ. ಹಾಗೆ 2 ಬಾಳೆಹಣ್ಣು ಕೊಟ್ಟು ಎಲ್ಲ ಮುಗಿಸ್ಕೊಂಡು ಇವತ್ತಿನ ದಿನ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ.